ಮಿತ್ರರೇ, ಮೈಕ್ರೋಸಾಫ್ಟ್ ಎಕ್ಸೆಲ್ ಕೋರ್ಸ್ ಎಂಬ ಹೊಸ ವಿಡಿಯೋ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ವಿಡಿಯೋ ಸರಣಿಯಲ್ಲಿ ಮೈಕ್ರೋಸಾಫ್ಟ್ನ ಎಕ್ಸೆಲ್ನ ಪರಿಚಯದಿಂದ ಪ್ರಾರಂಭಿಸಿ ಸಂಪೂರ್ಣ ವಿವರಗಳೊಂದಿಗೆ ಅಡ್ವಾನ್ಸ್ಡ್ ಎಕ್ಸೆಲ್ನ ವಿವರಗಳನ್ನು ನೀಡಲಿಕ್ಕಿದ್ದೇನೆ. ಈ ಎಕ್ಸೆಲ್ ಅಂತ ಹೇಳುವಂಥದ್ದು ಹೆಚ್ಚಾಗಿ ಅಕೌಂಟೆಂಟ್ಗಳು ಅಥವಾ ಫೈನಾನ್ಸ್ ಹಣಕಾಸು ನಿರ್ವಹಣೆಯವರು ಬಳಸುವ ಒಂದು ಅಪ್ಲಿಕೇಶನ್. ಆದರೆ ಇದು ಅಕೌಂಟೆಂಟ್ ಅಥವಾ ಫೈನಾನ್ಸ್ಗಳಿಗೆ ಸೀಮಿತವಾಗದೆ ಎಲ್ಲ ವಿಧದ ಕಾರ್ಯಕ್ಷೇತ್ರಗಳಲ್ಲೂ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಸಂಶೋಧನೆ ಮಾಡುವಾಗ ಡಾಟಾವನ್ನು ಅನಲೈಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಅದೇ ರೀತಿ ಹಣಕಾಸಿನ ಲೆಕ್ಕಾಚಾರ, ವಿವಿಧ ಉದ್ಯಮ ಕಾರ್ಯಕ್ಷಮತೆಯ ಲೆಕ್ಕಾಚಾರ ಅಥವಾ ಉದ್ಯಮದ ವರದಿಗಳನ್ನು ನಿರ್ವಹಿಸಲಿಕ್ಕೆ ನಿರ್ಮಾಣ ಮಾಡಲಿಕ್ಕೂ ಈ ಎಕ್ಸೆಲ್ ಸಹಾಯ ಮಾಡುತ್ತದೆ. ಎಕ್ಸೆಲ್ನ ವಿವರಗಳನ್ನು ನೋಡೋದಾದ್ರೆ, ಈ ಎಕ್ಸೆಲ್ ಅಂತ ಹೇಳುವಂಥದ್ದು ಮೂಲತಃ ಒಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ಈ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ನಲ್ಲಿ ಎಲ್ಲ ಸ್ಪ್ರೆಡ್ಶೀಟ್ಗಳಲ್ಲಿರುವಂತಹ ಕಾಲಮ್ ಮತ್ತು ರೋಗಳ ಸಮ್ಮಿಳನ ಇರ್ತದೆ. ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಲಿಕ್ಕಿದ್ದೇನೆ. ಈ ಎಕ್ಸೆಲ್ ಎಲ್ಲ ಸ್ಪ್ರೆಡ್ಶೀಟ್ಗಳಲ್ಲಿ ಯಾವೆಲ್ಲ ವ್ಯವಸ್ಥೆಗಳನ್ನು ನೀಡ್ತಾರೋ ಅದು ಮತ್ತು ಅದಕ್ಕಿಂತ ಅನೇಕ ಉತ್ತಮ ವೈಶಿಷ್ಟ್ಯಗಳನ್ನು ನೀಡುತ್ತದೆ. ಎಕ್ಸೆಲ್ ಅಂತ ಹೇಳುವಂಥದ್ದು ಮೈಕ್ರೋಸಾಫ್ಟ್ ನಿಂದ ನಿರ್ಮಾಣವಾಗಿದೆ. ವಿವಿಧ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಈ ಎಕ್ಸೆಲ್ ಕಾರ್ಯನಿರ್ವಹಿಸುತ್ತದೆ. ಅದು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು. ಇನ್ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಆದರೂ ಈ ಎಕ್ಸೆಲ್ ಅಂತ ಹೇಳುವಂಥದ್ದು ವಿವಿಧ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಕಾರ್ಯನಿರ್ವಹಿಸುವಂತೆ ನಿರ್ಮಾಣಗೊಂಡಿದೆ. ಇದರಲ್ಲಿ ಅನೇಕ ಫಂಕ್ಷನ್ಗಳು ಮತ್ತು ಫಾರ್ಮುಲಾಗಳಿವೆ, ಸೂತ್ರಗಳಿವೆ. ಈ ಕಾರ್ಯಗಳು ಅಥವಾ ಸೂತ್ರಗಳನ್ನು ಬಳಸಿಕೊಂಡು ನಿಮ್ಮೆಲ್ಲ ಅಗತ್ಯದ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇದರಲ್ಲಿ ಲಭ್ಯವಿರುವ ದತ್ತಾಂಶಗಳಿಂದ ವಿವಿಧ ಚಾರ್ಟ್ಗಳು ಅಥವಾ ಗ್ರಾಫ್ಗಳನ್ನು ನೀವು ಮಾಡಿ ಪ್ರದರ್ಶಿಸಬಹುದು. ಈ ಸ್ಪ್ರೆಡ್ಶೀಟ್ನಲ್ಲಿ ಯಾವ ದತ್ತಾಂಶಗಳನ್ನು ಅಥವಾ ಡಾಟಾವನ್ನು ಹಾಕ್ತಿರೋ ಅದನ್ನು ನೀವು ಗ್ರೂಪ್ ಮಾಡಬಹುದು. ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯಕವಾಗುವಂತೆ ಅದನ್ನು ವಿವಿಧ ರೂಪಗಳಲ್ಲಿ ವರ್ಗೀಕರಿಸಬಹುದು. ಉದಾಹರಣೆಗೆ, ಗಂಡಸರು, ಹೆಂಗಸರು, ಹೀಗೆ ಲಿಂಗದ ಆಧಾರವಾಗಿ ವರ್ಗೀಕರಿಸಬಹುದು, ಅಥವಾ ಆದಾಯದ ಆಧಾರವಾಗಿ ವರ್ಗೀಕರಿಸಬಹುದು. ಇನ್ನಿತರ ಅನೇಕ ಮಾಧ್ಯಮಗಳ ಮೇಲೆ ನಿಮ್ಮ ದತ್ತಾಂಶಗಳನ್ನು ವರ್ಗೀಕರಿಸಿ ನೀವು ಅದರ ಮೇಲೆ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಎಕ್ಸೆಲ್ ಅಂತ ಹೇಳುವಂಥದ್ದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಆಗಿದ್ರೂ ಸಹಿತ ಇದರಲ್ಲಿ ಪ್ರೋಗ್ರಾಮಿಂಗ್ ಅನ್ನು ಅದು ಬೆಂಬಲಿಸ್ತದೆ. ನೀವು ಕೋಡಿಂಗ್ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಎಕ್ಸೆಲ್ನಲ್ಲಿ ಸುಲಭೀಕರಿಸಬಹುದು. ಇದರಲ್ಲಿ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್ ಅಂತ ಹೇಳುವ, ಅಥವಾ ಶಾರ್ಟ್ ಆಗಿ VBA ಅಂತ ಹೇಳ್ತಾರೆ. ಈ VBA ಅನ್ನು ಬಳಸಿಕೊಂಡು ನೀವು ಅನೇಕ ಕಾರ್ಯಗಳನ್ನು ನಡೆಸಬಹುದು. ಅದೇ ರೀತಿ ಇದರಲ್ಲಿ ಲಭ್ಯವಿರುವ ಪವರ್ ಪಿವೋಟ್ ಅಂತ ಹೇಳುವ ಒಂದು ಹೊಸ ತಂತ್ರಜ್ಞಾನ ನಿಮಗೆ ಅನೇಕ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡ್ತದೆ. ಎಕ್ಸೆಲ್ ಸ್ವತಃ ಸ್ಪ್ರೆಡ್ಶೀಟ್ ಆಗಿದ್ರೂ ಸಹಿತ ಇದರಲ್ಲಿ ನೀವು ಬೇರೆ ಡಾಟಾಬೇಸ್ಗಳಲ್ಲಿರುವ ಡಾಟಾಗಳನ್ನು ಸಂಪರ್ಕಿಸಿ ಅದನ್ನು ಎಕ್ಸೆಲ್ಗೆ ತಂದು ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ನಿಮ್ಮ ಕೆಲಸವನ್ನು ಸುಲಭಗೊಳಿಸಲಿಕ್ಕಾಗಿ ಇದರಲ್ಲಿ ಅನೇಕ ಶಾರ್ಟ್ಕಟ್ ಕೀಗಳಿವೆ. ಉದಾಹರಣೆಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದತ್ತಾಂಶವನ್ನು ಕಾಪಿ ಮಾಡಲಿಕ್ಕೆ ಕಂಟ್ರೋಲ್ ಕೀಯನ್ನು ಒತ್ತಿ C ಅನ್ನು ಒತ್ತಿದ್ರೆ ಕಾಪಿ ಆಗ್ತದೆ. ಇನ್ನೊಂದು ಕಡೆಗೆ ಅದನ್ನು ಅಂಟಿಸಲಿಕ್ಕೆ ಕಂಟ್ರೋಲ್ ಕೀಯನ್ನು ಒತ್ತಿ V ಕೀಯನ್ನು ಒತ್ತಬೇಕು. ಆಗ ಇಲ್ಲಿಯ ದತ್ತಾಂಶ ಇನ್ನೊಂದು ಕಡೆಗೆ ಪೇಸ್ಟ್ ಆಗ್ತದೆ.
ಅದೇ ರೀತಿ ನಿಮ್ಮ ವರ್ಕ್ ಬುಕ್ ಅನ್ನು ಇನ್ನೊಬ್ಬರೊಂದಿಗೆ ಶೇರ್ ಮಾಡುವಾಗ ಅದರಲ್ಲಿ ವಿಶೇಷವಾದ ಫಲಿತಾಂಶಗಳಿದ್ರೆ ನೀವು ಪಾಸ್ವರ್ಡ್ನಿಂದ ಪ್ರೊಟೆಕ್ಟ್ ಮಾಡಬಹುದು. ಈ ಪಾಸ್ವರ್ಡ್ ಇಲ್ಲದೆ ಯಾರಿಗೂ ಈ ಎಕ್ಸೆಲ್ ಬುಕ್ ಅನ್ನು ವರ್ಕ್ ಓಪನ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿ ಚಿತ್ರಗಳನ್ನು, ಗ್ರಾಫ್ಗಳನ್ನು, ಚಾರ್ಟ್ಗಳನ್ನು, ಮ್ಯಾಪ್ಗಳನ್ನು, ವೆಬ್ಸೈಟ್ ಲಿಂಕ್ಗಳನ್ನು ಅಥವಾ ಇನ್ಯಾವುದೇ ಹೊರಗಿನ ಫೈಲ್ಗಳನ್ನು ಇದರಲ್ಲಿ ಹಾಕಿದಾಗ ನೀವು ಲಿಂಕಿಂಗ್ ಮತ್ತು ಎಂಬೆಡಿಂಗ್ ಫೀಚರ್ ಅನ್ನು ಬಳಕೆ ಮಾಡಿ. ಇದಿಷ್ಟು ಈ ಎಕ್ಸೆಲ್ ನ ಇಂಟ್ರೊಡಕ್ಷನ್ ಬಗ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಆದ್ರೆ ಕೆಳಗೆ ಲೈಕ್ ಬಟನ್ ಒತ್ತಿ. ಅದೇ ರೀತಿ ಈ ವಿಡಿಯೋ ಒಳ್ಳೆಯದುಂಟು ಅಂತೇಳಿ ಆದ್ರೆ ಶೇರ್ ಬಟನ್ ಒತ್ತಿ ಹಾಗೂ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲಿಕ್ಕೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಇನ್ನಿತರ ತಾಂತ್ರಿಕ ಕೌಶಲ್ಯದ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲಿಕ್ಕಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಚಾನೆಲ್ನ ಇತರ ವಿಡಿಯೋಗಳನ್ನು ವೀಕ್ಷಿಸಿ. ಧನ್ಯವಾದ. ತಾಂತ್ರಿಕ ಕೌಶಲ್ಯದ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲಿಕ್ಕಾಗಿ ಈ